ಎಂಎಲ್ಸಿ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ವಾಗ್ದಾಳಿ. ಇಷ್ಟೆಲ್ಲ ಅವಾಂತರಕ್ಕೆ ಶೋಭಾನೇ ಕಾರಣ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ವಾಗ್ದಾಳಿ ನಡೆಸಲಾಗಿದೆ. ಇಷ್ಟೆಲ್ಲ ಅವಾಂತರಕ್ಕೆ ಶೋಭಾನೇ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಬೆಂಗಳೂರಿನಲ್ಲಿ ಶಾಸಕ ಎಸ್ಟಿ ಸೋಮಶೇಖರ್ ಕೆಂಡಾಮಂಡಲವಾಗಿದ್ದಾರೆ. ಬಿಜೆಪಿಯಲ್ಲಿನ ಅಲ್ಲೋಲ ಕಲ್ಲೋಲಕ್ಕೆ ಶೋಭಾ ಕರಂದ್ಲಾಜೆ ಅವರೇ ಕಾರಣ. ಶೋಭಾ ಮೇಡಮ್ಗೆ ಆರ್ ಅಶೋಕ್ ಕಂಡ್ರೂ ಆಗಲ್ಲ. ಮೊದಲು ಅವರನ್ನೇ ಧರ್ಮಸ್ಥಳದಲ್ಲಿ ನಿಲ್ಲಿಸಲಿ ಅಂತ ಕೆಂಡ ಕಾರಿದ್ದಾರೆ. ಇಲ್ಲಿ ಶೋಭಾ ಅವರೇನು ಸುಪ್ರೀಂ ಅಲ್ಲ, ನನ್ನನ್ನು ಕೆಣಕಲು ಬರಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಇಲ್ಲಿ ಕೆಂಡಾಮಂಡಲವಾಗಿದ್ದಾರೆ. ಶೋಭಾ ಕರಂದ್ಲಾಜೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಸ್ಟಿ ಸೋಮಶೇಖರ್. ಅದಕ್ಕೆ ಇದೀಗ ಅಡ್ಡ ಮತದಾನದ ಕಂಪನ ಬಿಜೆಪಿಯಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಕೂಡ ಅಡ್ಡ ಮತದಾನದ ಬಗ್ಗೆ ಶೋಭಾ ಕರಂದ್ಲಾಜೆ ಅವರು ರಿಯಾಕ್ಟ್ ಮಾಡಿದ್ರು. ಈಗ ಎಸ್ಟಿ ಸೋಮಶೇಖರ್ ಅವರು ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಡ್ಡ ಮತದಾನದ ಅಸಲಿ ಸೀಕ್ರೆಟ್ ಬೆಚ್ಚಿಟ್ಟಿದ್ದಾರೆ. ಇಲ್ಲಿ ಸೋಮಶೇಖರ್ ಆರ್ ಅಶೋಕ್ ವರ್ಸಸ್ ವಿಜೇಂದ್ರ ಮಧ್ಯೆ ಆಂತರಿಕ ಕಲಹ ಆಗಿದೆ. ವಿಜೇಂದ್ರ ಕಡೆಯ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತ ಅಶೋಕ್ ಇದ್ದಾರೆ. ಇಲ್ಲಿ ಅಶೋಕ್ ಕಡೆಯ ಅಭ್ಯರ್ಥಿಯನ್ನು ಸೋಲಿಸಬೇಕಂತ ವಿಜೇಂದ್ರ ಇದ್ದಾರೆ. ಅವರವರ ನಡುವೆನೆ ಮನಸ್ತಾಪ ಇದೆ. ಅವರೇ ಒಳಗೊಳಗೆ ಅಡ್ಡ ಮತದಾನ ಮಾಡಿಸಿರಬೇಕು ಅಂತ ಇಲ್ಲಿ ಬಾಂಬ್ ಹಾಕಿದ್ದಾರೆ ಸೋಮಶೇಖರ್ ಅವರು. ಈ ಇಬ್ಬರು ನಾಯಕರು ಮೊದಲು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಲಿ, ತಮ್ಮ ಕಲಹ ಮುಚ್ಚಿಕೊಳ್ಳಲು ನಮ್ಮ ಮೇಲೆ ಗೂಬೆ ಕೂರಿಸಬೇಡಿ ಅಂತ ಇಲ್ಲಿ ಕಿಡಿಕಾರಿದ್ದಾರೆ. ಇದೀಗ ಅಡ್ಡ ಮತದಾನದ ಕಂಪನ ಬಿಜೆಪಿಯಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ಇಲ್ಲಿ ಸೋಮಶೇಖರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವುದು ಅಶೋಕ್ ಹಾಗೆ ವಿಜೇಂದ್ರ ನಡುವಿನ ಕಲಕಾಗಿದೆ, ಮನಸ್ತಾಪ ಇದೆ. ಅವರ ಅಭ್ಯರ್ಥಿಯನ್ನು ಸೋಲಿಸಬೇಕಂತ ಇವರಿದ್ದಾರೆ, ಇವರ ಅಭ್ಯರ್ಥಿಯನ್ನು ಸೋಲಿಸಬೇಕಂತ ಇವರಿದ್ದಾರೆ. ಅವರೇ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ ಸೋಮಶೇಖರ್ ಅವರು. ಅಲ್ಲೋ ಇಷ್ಟೆಲ್ಲ ಅನಾಹುತ ಆಗಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಆರ್ ಅಶೋಕ್ ಕಂಡ್ರು ಆಗಲ್ಲ, ವಿಜೇಂದ್ರ ಕಂಡ್ರು ಆಗಲ್ಲ. ಇವರಿಬ್ಬರನ್ನ ಟಾರ್ಗೆಟ್ ಮಾಡಿ ಈ ಬಿಜೆಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕಾದ್ರೆ ಈ ಅಮ್ಮನೇ ಕಾರಣ. ಈ ಅಮ್ಮನ್ನ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ನಿಲ್ಲಿಸಿದ್ರೆ ಅಶೋಕನ್ನ ಸೋಲಿಸ್ಬೇಕು, ವಿಜೇಂದ್ರನ ಸೋಲಿಸ್ಬೇಕು ಅಂತಕ್ಕಂಥದ್ದು ಅವರಿಬ್ಬರಿಗೂ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದೇ ಮೈನ್ ಮಾಡಿರ್ತಕ್ಕಂಥದ್ದೇ ಈ ಅಮ್ಮನೇ, ಶೋಭಾ ಮೇಡಮ್ಮೆ. ಅದಕ್ಕೆ ನಮ್ಗೆ ಹೇಳ್ಬೇಕಾದ ನೆಸೆಸಿಟಿ ಅಮ್ಮ ಇಲ್ಲ. ನಾನು ಓಪನ್ ಆಗಿ ಚಾಲೆಂಜ್ ಮಾಡಿದ್ದೇನೆ. ಬಿಜೆಪಿಯವರು ಕರ್ಟಸಿಗೂ ನಮ್ಮನ್ನ ಕೇಳಲಿಲ್ಲ, ನನಗೆ ಹೆಬ್ಬಾರ್ಗೆ ಅಂತೇಳಿ ಮುಖ್ಯಮಂತ್ರಿಗಳು ಕರೆದಿದ್ರು, ಒಪ್ಕೊಂಡ್ರು. ಕ್ಷೇತ್ರಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು, ಅನುದಾನ ಕೊಟ್ಟಿದ್ದಾರೆ, ಮತ ಹಾಕಿದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀವಿ. ಇವ್ರು ತಾಕತ್ತಿದ್ರೆ ಕಂಡಿಡಿಲಿ, ಇವ್ರನ್ನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಮುಂದೆ ನಿಲ್ಲಿಸಿ. ಇವರು ಯಾರ್ಯಾರಿಗೂ ಅಶೋಕ್ ವಿರುದ್ಧ ಹೇಳಿದ್ದಾರೆ, ವಿಜೇಂದ್ರನ ವಿರುದ್ಧ ಮಾಡಿದ್ದಾರೆ ಅಂತೇಳಿ ಅವಾಗ ಗೊತ್ತಾಗ್ತದೆ. ಸೋಮಶೇಖರ್ನ ಕೆಣಕದು ಬೇಡ ಶೋಭಾ ಮೇಡಮ್ನವರು, ಗೊತ್ತಾಯ್ತಾ? ಕೆಣಕಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಎರಡನೇದು ಈಶ್ವರಪ್ಪನವರು ನಾಲ್ಗೆ ಸರಿ ಇಲ್ಲ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ. ನಾವು 17 ಜನ ಬಂದದಕ್ಕೆ ಈಶ್ವರಪ್ಪ ಮಂತ್ರಿ ಆದದ್ದು ಅಲ್ವಾ? ಮಂತ್ರಿ ಆದದ್ದು, ಮಂತ್ರಿ ಕಳ್ಕೊಂಡದ್ದು ನಮ್ಮಿಂದ ಏನಾರ ಕಳ್ಕೊಂಡ್ರ? ನಮ್ಮಿಂದ ಮಂತ್ರಿ ಕಳ್ಕೊಂಡಿಲ್ಲ ಅವರು. ಆದ್ರೆ ನಾಲ್ಗೆನ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿದ್ರೆ ಈಶ್ವರಪ್ಪನವ್ರಿಗೂ ಅವ್ರ ಏಜ್ಗೆ ನಾವು ಗೌರವ ಕೊಡ್ತೀವಿ. ಆದ್ರೆ ನಾಲ್ಗೆನ ಅರಿಬಿಡ್ತಕ್ಕಂಥದ್ದು ಇದೆಲ್ಲ ಸರಿ ಇಲ್ಲ. 100% ಅದೇ ತರ ಆಗಿದೆ. ಇವರಿಬ್ಬರು ಒಟ್ಟಿಗೆ 62 ಜನ MLAಗಳನ್ನ ಕರೆಸಿ ಒಂದ್ ಕಡೆ ಮಾತನಾಡಿ ಬಿಗಿ ಮಾಡಿ ಅದನ್ನ ಆಕ್ಷನ್ ಮಾಡಬೇಕಾಗಿತ್ತು ನನ್ನ ಪ್ರಕಾರ. ಬಟ್ ಇವ್ರು ಯಾರೂ ಕೂಡ ಮಾಡಿಲ್ಲ. ಈಗ ಕಾಂಗ್ರೆಸ್ ಪಕ್ಷದವರು 135 ಜನನು ಒಂದ್ ಕಡೆ ಕೂಡ ಹಾಕಿದ್ರು. ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು, ಏನೆಲ್ಲ ಅನಾಹುತ ಆಗ್ತದೆ, ಏನೆಲ್ಲ ತೊಂದರೆ ಆಗ್ತದೆ, ಹೆಚ್ಚು ಕಡಿಮೆ ಆದ್ರೆ ಅಂತಕ್ಕಂಥದ್ದಿತ್ತು. ಒಬ್ಬೊಬ್ಬರೇ MLAಗಳನ್ನ ಕೂಗಿ ವೋಟ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಮಾಡ್ತಾ ಇದ್ರು. ಅವರು ಏನು ಪ್ರಿಕಾಷನರಿ ಟೈಟ್ ಮಾಡಬೇಕೋ ಅದನ್ನ ಅವರು ಮಾಡ್ತಾ ಇದ್ರು. ಅದು ಬಿಜೆಪಿಯವರು ನನ್ನ ಪ್ರಕಾರ ಮಾಡಲಿಲ್ಲ. ಆಮೇಲೆ ವಿಪ್ ಕೂಡ ಜಾರಿ ಮಾಡಲಿಲ್ಲ.
ಆಮೇಲೆ ಕೊನೆಯಲ್ಲಿ ವೋಟ್ ಮಾಡುವಾಗ 9 ಗಂಟೆಗೆ ಇರುವಾಗ 8 ಗಂಟೆಗೆ ಹೇಳವ್ರು ಅಂತಕ್ಕಂಥದ್ದು ನನಗೆ ಅವರು ಕೆಲವು ಶಾಸಕರು ಮಾಹಿತಿ ಹೇಳ್ತಕ್ಕಂಥದ್ದು. ಅವರ ಇಂಟರ್ನಲ್ ಫೈಟಿಂಗ್ ಇಂದ ಕೆಲವರಿಗೆ ಶಾಸಕರಿಗೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಒಂದು ಇಮ್ಯಾಜಿನ್.